My name is Aminat Jasira. I'm from Government PU College ಕನ್ಯಾಣ. ನಾನು ನನಗೆ CET ಬಗ್ಗೆ ಯಾವುದು ಮಾಹಿತಿನೇ ಗೊತ್ತಿರಲಿಲ್ಲ. ನಮಗೆ ಸರ್ ಮ್ಯಾಥ್ಸ್ ಸರ್ ಹೇಳುವಾಗ CET ಯಾಕೆ ಬರೆಯೋದು, ಯಾವ ಕೋರ್ಸ್‌ನು ಪ್ಲಾನ್ ಇರಲಿಲ್ಲ. ಆದ್ರೂ ಸರ್ ಹೇಳ್ತಿದ್ರು, "ಬರೆದ್ರೆ ಒಳ್ಳೆಯದು, ನಿಮ್ಮ ಫ್ಯೂಚರ್‌ಗೆ ಒಳ್ಳೆ ಬೆನಿಫಿಟ್ ಆಗ್ತದೆ" ಅಂತ. ಆದ್ರೂ ಯಾಕೆ ಬರೆಯೋದು, ನಾನು ಇನ್ನು ಯಾವ ಕೋರ್ಸೂ ಐಡಿಯಾ ಇರಲಿಲ್ಲ. ಆದ್ರೆ ಅದಕ್ಕೆ ಬರೀಲಿಕ್ಕಿರಲಿಲ್ಲ. ಮತ್ತು ಸರ್ ಹೇಳ್ತಿದ್ರು, "ಬರೆದ್ರೆ ಒಳ್ಳೆಯದು" ಅಂತ. ಮತ್ತು CET ಎಲ್ಲರೂ ಹೇಳ್ತಿದ್ರು ಫ್ಯಾಮಿಲಿ, "CET ಈಸ್ ದ ಟಫೆಸ್ಟ್ ಆ್ಯಂಡ್ ನೀಟ್ ಕೂಡ ಟಫೆಸ್ಟ್ ಎಕ್ಸಾಮ್" ಅಂತ. ಅದಕ್ಕೆ ನಾನು ಟಫೆಸ್ಟ್ ಅಲ್ಲ, ಯಾಕೆ ಬರೆಯೋದು ಅಂತ. ಮತ್ತು ಸರ್ ಹೀಗೆ ಆದರೆ ಒಳ್ಳೆಯದು, ಇದು ಎಲ್ಲ ಸ್ವಲ್ಪ ಮಾಹಿತಿ ಎಲ್ಲ ಕೊಟ್ಟರು. ಮತ್ತು ಇದು ಈ 10 ಡೇಸ್ ಕೋಚ್ ಇರುವ ಕಾರಣ ಸ್ವಲ್ಪ ಬೆನಿಫಿಟ್ ಆಗ್ಬೋದು. ಮತ್ತು ಹೋಗಲಿಕ್ಕೆ ಬರಲಿಕ್ಕೆ ಕಷ್ಟ ಆಗ್ಬೋದು. ಯಾಕಂದರೆ ದೂರದಿಂದ ಬರುವ ಕಾರಣ. ಮತ್ತು ದೂರದಿಂದ ಬರುವ ಕಾರಣದಿಂದ ಹೇಗೆ ಹೋಗುವುದು ಬರುವುದು ಅಂತ. ಮತ್ತು ಅದಕ್ಕೆ ಹೀಗೆ ಬಂದಾದಮೇಲೆ ಇಷ್ಟು ಬೆನಿಫಿಟ್ ಸಿಕ್ತಲ್ಲ ಅಂತ ತುಂಬ ಖುಷಿಯಾಯಿತು. ಇದು ಶಾರ್ಟ್‌ಕಟ್ಸ್ ಟ್ರಿಕ್ಸ್ ಹೇಗೆ ಮಾಡೋದು, ಹೇಗೆ ಬರೆಯೋದು, ಮತ್ತು ಸ್ವಲ್ಪ ಐಡಿಯಾನೂ ಕೊಟ್ಟರು. ಇಲ್ಲಿ ಸರ್ ನಮಗೆ TCHR ಇದಕ್ಕಿಂತ ಆಫ್‌ಲೈನ್ ಆಗೋಕ್ಕಿಂತ ಮುಂಚೆ ಆನ್‌ಲೈನಲ್ಲಿ ನಾನು ಕ್ಲಾಸ್ ಕೇಳಿದ್ದೆ. ಇವರೇ ನಮಗೆ ಕ್ಲಾಸ್ ಹೇಳ್ಕೊಡ್ತಿದ್ದಾರೆ ಅಂದರೆ ತುಂಬ ಖುಷಿಯಾಯಿತು. ಯಾಕಂದರೆ ಆ ಆನ್‌ಲೈನ್ ಕ್ಲಾಸಲ್ಲೇ ತುಂಬ ಅರ್ಥ ಆಗ್ತಿತ್ತು ಅವರ ಕ್ಲಾಸ್. ಈಗ ಆಫ್‌ಲೈನ್ ಬಂದಾಗ ಇನ್ನೂ ಕೂಡ ಅರ್ಥ ಆಯಿತು. ಮತ್ತು ಇದು ಹೀಗೆ ಮಾಡಿದರೆ ಹೆಂಗೆ ಅಂತೆಲ್ಲ ಹೇಗೆ ಅಂತ ಡೌಟ್ ಕೇಳಿದರೆ ತುಂಬ ಕ್ಲಿಯರ್ ಮಾಡ್ತಿದ್ದರು. ಈ CETಯಿಂದ ನಮಗೆ ನಮ್ಮ ಫ್ಯೂಚರ್‌ಗೆ ಬೆನಿಫಿಟ್ ಆಗ್ತದೆ ಅಂದರೆ ತುಂಬ ಖುಷಿಯಾಯಿತು. ನಾವು ಹೋಗಲಿಕ್ಕೆ ಬರಲಿಕ್ಕೆ ತುಂಬ ಕಷ್ಟ ಆಗ್ತಿರ್ಬೋದು, ಆದರೆ ನಾವು ಇದು ನಮ್ಮ ಫ್ಯೂಚರ್‌ಗೆ ನಾವು ಮಾಡ್ತಿದ್ದೇವೆ ಅಂತ ತುಂಬ ಖುಷಿ ಆಗ್ತಾ ಉಂಟು. ಥ್ಯಾಂಕ್ ಯು ಫಾರ್ BNMI ವಿದ್ಯಾಮೃತ.